ನಮಸ್ಕಾರ ಸ್ನೇಹಿತರೆ, ಈ ಕಾಯಿಯ ಬೆಲೆ ಭಾರತದಲ್ಲಿ 1 ಕೆಜಿಗೆ 100ರಿಂದ 200ರವರೆಗೂ ಇದೆ. ಆದರೆ ಜರ್ಮನಿಯಲ್ಲಿ ಇದೇ ಕಾಯಿಯ ಬೆಲೆ 2000ದಿಂದ 3000ರವರೆಗೂ ಇದೆ. ಆಶ್ಚರ್ಯ ಆಗತ್ತೆ ಅಲ್ವಾ? ಹೌದು ಸ್ನೇಹಿತರೆ, ಇದರ ಅತ್ಯದ್ಭುತ ಗುಣಗಳಿಂದಾಗಿ ಅನೇಕ ದೇಶಗಳಲ್ಲಿ ಕೆಮಿಕಲ್ ಸೋಪ್, ಶಾಂಪೂ ಇದರ ಬದಲಿಗೆ ಈ ಕಾಯಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಇದು ನಮ್ಮ ಆರೋಗ್ಯಕ್ಕೆ ಮಾತ್ರ ಅಲ್ಲ, ಗಿಡಗಳ ಆರೋಗ್ಯಕ್ಕೂ ಕೂಡ ಈ ಕಾಯಿಯನ್ನು ಬಳಸ್ಬೋದು ಅನ್ನೋದು ತುಂಬ ಜನರಿಗೆ ಗೊತ್ತೇ ಇಲ್ಲ. ಇವತ್ತಿನ ವಿಡಿಯೋದಲ್ಲಿ ಈ ಕಾಯಿಯ ಬಗ್ಗೆ, ಇದರಿಂದ ನಮ್ಮ ತೋಟದ ಗಿಡಗಳಿಗೆ ಹೇಗೆ ಪ್ರಯೋಜನ ಇದೆ ಮತ್ತು ಇದನ್ನು ನಾವು ಹೇಗೆ ಬಳಸೋದು ಅನ್ನೋದನ್ನು ಕೂಡ ವಿವರವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಗಿಡಗಳು ಹೂಗಳನ್ನು ಬಿಡ್ತಾ ಇರುವಾಗಲೇ ಇದ್ದಕ್ಕಿದ್ದಾಗೆ ಹಾಳಾಗೋದಕ್ಕೆ ಪ್ರಾರಂಭ ಆಗ್ತವೆ. ಇದಕ್ಕೆ ಕಾರಣ ಅಂತಂದರೆ ಕೀಟಗಳು. ಕೆಲವೊಮ್ಮೆ ಈ ಕೀಟಗಳು ಎಲೆಗಳಲ್ಲದೆ ಬೇರುಗಳಲ್ಲೂ ಸೇರ್ಕೊಂಡ್ಬಿಟ್ಟು ಬೇರುಗಳನ್ನೇ ಹಾಳು ಮಾಡ್ತವೆ. ಇಂಥ ಸಂದರ್ಭದಲ್ಲಿ ನಮಗೆ ಕೀಟಗಳು ಎಲ್ಲಿದ್ದಾವೆ ಅನ್ನೋದೇ ಗೊತ್ತಾಗೋದಿಲ್ಲ. ಮಣ್ಣಿನಲ್ಲೂ ಕೂಡ ಸೇರ್ಕೊಂಡಿರ್ತವೆ. ಇಂತಹ ಸಂದರ್ಭದಲ್ಲಿ ನಾವು ಇವನ್ನು ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದಕ್ಕಾಗಿ ಸಾವಯವ ಕೀಟನಾಶಕವನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ಕೂಡ ತಿಳಿಸ್ತೀನಿ. ಈ ಮೆಥಡನ್ನು ನಾವು ಫಾಲೋ ಮಾಡೋದ್ರಿಂದ ನಿಂಬೆ ಹಣ್ಣಿನ ಗಿಡದಲ್ಲಿ ಹೆಚ್ಚಿನ ಹಣ್ಣುಗಳನ್ನು ನಾವು ಪಡಿಬಹುದು, ಜೊತೆಗೆ ಮಲ್ಲಿಗೆ ಹೂಗಳಲ್ಲಿ ಹೆಚ್ಚಿನ ಹೂಗಳನ್ನು ನಾವು ಪಡಿಬಹುದು. ಮಲ್ಲಿಗೆ ಮಾತ್ರ ಅಲ್ಲ, ಬೇರೆ ಯಾವುದೇ ಗಿಡಗಳಿಗೂ ಅಂದರೆ ಬೇರೆ ಯಾವುದೇ ಹೂವಿನ ಗಿಡಗಳಿಗೂ ನೀವು ಇದನ್ನ ಉಪಯೋಗಿಸ್ಬೋದು. ಸ್ನೇಹಿತರೆ, ಇದನ್ನು ನಾವು ಅಂಟುವಾಳಕಾಯಿ ಅಥವಾ ಸೋಪ್ ನಟ್ ಅಂತ ಕರಿತೀವಿ. ಒಂದು ವೇಳೆ ನಿಮಗೆ ಈ ಅಂಟುವಾಳಕಾಯಿ ಸಿಗಲಿಲ್ಲ ಅಂತಂದರೆ ನೀವು ಸೀಗೆಕಾಯಿ ಅಥವಾ ಶಿಕಾಕಾಯಿಯನ್ನು ಕೂಡ ಉಪಯೋಗಿಸ್ಬೋದು. ಇಲ್ಲಿ ನಾನು ಅಂಟುವಾಳಕಾಯಿಯನ್ನೇ ಉಪಯೋಗಿಸ್ತಾ ಇದ್ದೀನಿ. ಈ ಅಂಟುವಾಳಕಾಯಿಯನ್ನು ದ ಬೆಸ್ಟ್ ಆರ್ಗ್ಯಾನಿಕ್ ಪೆಸ್ಟ್ ಕಂಟ್ರೋಲರ್ ಅಂತಲೇ ಕರಿಬಹುದು. ಈ ಅಂಟುವಾಳಕಾಯಿಯಲ್ಲಿ ಒಳಗಡೆ ಬೀಜ ಇರುತ್ತೆ, ಮೇಲ್ಗಡೆ ಸಿಪ್ಪೆ ಭಾಗ ಇರುತ್ತಲ್ಲ, ಇದರಲ್ಲೇ ಸೋಪಿನ ಅಂಶ ಇರೋದು. ಇದನ್ನ ಹಿಂದಿಯಲ್ಲಿ ರೀಟಾ, ಸಂಸ್ಕೃತದಲ್ಲಿ ಅರಿಷ್ಟ ಅಂತ ಕರೀತಾರೆ. ನಮ್ಮ ಹಳ್ಳಿಗಳಲ್ಲಿ ಈ ಅಂಟುವಾಳದ ಮರಗಳು ನೋಡಲಿಕ್ಕೆ ಸಿಗತ್ತೆ. ಸಾಧಾರಣ ಗಾತ್ರದ ಮರ ಹೇರಳವಾಗಿ ಅಂಟುವಾಳಕಾಯಿಯನ್ನು ಬಿಡುತ್ತೆ. ಈ ಅಂಟುವಾಳಕಾಯಿ ಒಂದು ಕೆಮಿಕಲ್ ಸೋಪ್ ಅಥವಾ ಶಾಂಪೂನಷ್ಟೇ ಉಪಯೋಗಕ್ಕೆ ಬರುತ್ತೆ, ಆದರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ. ಇದೇ ಕಾರಣಕ್ಕಾಗಿ ಅನೇಕರು ಕೆಮಿಕಲ್ ಸೋಪನ್ನು ಅಥವಾ ಶಾಂಪೂವನ್ನು ಬಿಟ್ಟು ಈ ಅಂಟುವಾಳಕಾಯಿಯನ್ನು ಉಪಯೋಗಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಾನು ಮೊದಲೇ ಹೇಳಿದಾಗೆ ಜರ್ಮನಿಯಲ್ಲಿ ಇದರ ಬೆಲೆ 2000ದಿಂದ 3000ರವರೆಗೂ ಇದೆ. ಇದರ ಅದ್ಭುತ ಪ್ರಯೋಜನವೇ ಇದಕ್ಕೆ ಕಾರಣ. ಇದು ಒಂದು ರೀತಿಯಲ್ಲಿ ಪ್ರಕೃತಿ ನಮಗಾಗಿ ತಯಾರು ಮಾಡಿರುವಂತಹ ಸೋಪ್ ಅಂತಲೇ ಕರಿಬಹುದು. ಈ ಅಂಟುವಾಳಕಾಯಿ ನ್ಯಾಚುರಲ್ ಪೆಸ್ಟಿಸೈಡ್ ಅಂದರೆ ಕೀಟನಾಶಕವಾಗಿ ಕೆಲಸ ಮಾಡುತ್ತೆ. ಇದರ ಸೊಲ್ಯೂಷನ್ ತಯಾರು ಮಾಡಿ ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಕೀಟಗಳನ್ನು ನಿಯಂತ್ರಿಸಬಹುದು. ಈ ಅಂಟುವಾಳಕಾಯಿ ದ್ರಾವಣದಲ್ಲಿ ಸ್ಯಾಪೋನಿನ್ ಎನ್ನುವ ಅಂಶ ಇರುತ್ತೆ. ಇದು ಆಫಿಡ್ಸ್, ಮೈಟ್ಸ್ ಇಂತಹ ಕೀಟಗಳ ಸೆಲ್ ಮೆಮೊರಿಯನ್ನು ಕರಗುವಂತೆ ಮಾಡಿ ಕೀಟಗಳನ್ನು ಕೊಲ್ಲುತ್ತೆ. ಈ ಸೋಪ್ ನಟ್ ನೀರು ಎಲೆಗಳ ಮೇಲೆ ಇರುವ ಧೂಳನ್ನು ತೊಳೆದು ಎಲೆಗಳನ್ನು ಕ್ಲೀನ್ ಮಾಡುತ್ತೆ. ಇದರಿಂದ ಗಿಡಗಳಲ್ಲಿ ಉಸಿರಾಟದ ಕ್ರಿಯೆ ಸರಾಗವಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಮಣ್ಣಿಗೆ ಸೇರಿಸೋದ್ರಿಂದ ಮಣ್ಣಿನಲ್ಲಿ ಇರುವಂತಹ ಫಂಗಸ್ ಬೆಳವಣಿಗೆ ಕಡಿಮೆ ಆಗುತ್ತೆ. ಆಮೇಲೆ ಮಣ್ಣಿನಲ್ಲಿರುವ ಕೀಟಗಳು ನಿಯಂತ್ರಣಕ್ಕೆ ಬರುತ್ತೆ. ಇದು ಕೀಟನಾಶಕವಾಗಿ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಇದು ನೇರವಾಗಿ ಕೀಟಗಳ ಲೈಫ್ ಸೈಕಲನ್ನು ಅಫೆಕ್ಟ್ ಮಾಡುತ್ತೆ. ಅಂದರೆ ಕೀಟಗಳು ಪ್ರಬುದ್ಧ ಹಂತಕ್ಕೆ ತಲುಪುವುದನ್ನು ತಡೆದು ಅವುಗಳ ವಂಶಾಭಿವೃದ್ಧಿ ಆಗದಂತೆ ನೋಡ್ಕೊಳ್ಳುತ್ತೆ. ಇದರಿಂದ ಕೀಟಗಳ ಸಂಖ್ಯೆ ಹೆಚ್ಚಾಗೋದಿಲ್ಲ. ಇನ್ನೊಂದು ವಿಷಯ ಅಂದರೆ, ಇದನ್ನು ಯೂಸ್ ಮಾಡೋದ್ರಿಂದ ಲೇಡಿ ಬಗ್, ಜೇನುನೊಣ, ಬಟರ್ಫ್ಲೈ, ಎರೆಹುಳು ಮೊದಲಾದ ಬೆನಿಫಿಷಿಯಲ್ ಇನ್ಸೆಕ್ಟ್ಸ್ ಅಂದರೆ ಪ್ರಯೋಜನಕಾರಿ ಕೀಟಗಳಿಗೆ ತೊಂದರೆ ಉಂಟಾಗೋದಿಲ್ಲ. ಸ್ನೇಹಿತರೆ, ಈ ಅಂಟುವಾಳಕಾಯಿಯನ್ನು ನಾವು ಮನೆಯಲ್ಲಿ ಹೇಗೆ ಉಪಯೋಗಿಸೋದು ಅನ್ನೋದ್ರ ಬಗ್ಗೆ ಒಂದು ಟ್ರಿಕ್ಕನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಗಿಡಗಳಿಗೆ ಈ ಅಂಟುವಾಳಕಾಯಿಯನ್ನು ಉಪಯೋಗಿಸಿ ಕೀಟನಾಶಕವನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ. ಇಲ್ಲಿ ನಾನು ಹೆಚ್ಚು ಅಂಟುವಾಳಕಾಯಿಯನ್ನು ತಗೊಂಡಿಲ್ಲ, ಒಂದೇ ಒಂದು ಮುಷ್ಟಿಯಷ್ಟು ಅಂಟುವಾಳಕಾಯಿಗಳು ಸಾಕು. ಇದಕ್ಕೆ ನೋಡಿ, ಎಲ್ಲವನ್ನು ಈ ರೀತಿ ಪೀಸ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವೀಗ 1 ಬಕೆಟ್ ನೀರಲ್ಲಿ ನೆನೆಸಬೇಕಾಗತ್ತೆ. ನೋಡಿ, ನಾನು ಹೇಳಿದಂಗೆ ಒಂದೇ ಒಂದು ಮುಷ್ಟಿಯಷ್ಟು ಅಂಟುವಾಳಕಾಯಿಗಳು ಸಾಕು, ಹೆಚ್ಚಿಗೆ ಏನೂ ಬೇಡ. ಇದನ್ನು ನಾನೀಗ 1 ಬಕೆಟ್ ಅಥವಾ 3/4 ಬಕೆಟ್ನಷ್ಟು ನೀರಿಗೆ ಇದನ್ನು ಸೇರಿಸ್ತಾ ಇದ್ದೀನಿ. ಹೀಗೆ ಸೇರಿಸ್ಬಿಟ್ಟು ಒಂದು ದಿನ ಫುಲ್ ಹೀಗೆ ಬಿಡಬೇಕು. ಒಂದು ರಾತ್ರಿ ಬಿಟ್ಟರು ಸಾಕು. ನೋಡಿ, ರಾತ್ರಿ ನಾನೀಗ ಇದನ್ನ ನೆನೆಸ್ತಾ ಇದ್ದೀನಿ. ಹೀಗೆ ಒಂದು ರಾತ್ರಿ ಇದರಲ್ಲಿ ಬಿಡೋದ್ರಿಂದ ಈ ಅಂಟುವಾಳಕಾಯಿ ಎಲ್ಲ ಅಂಶ ಈ ನೀರಲ್ಲಿ ಬಿಟ್ಟಿರುತ್ತೆ. ನೋಡಿ, ಬೆಳಗ್ಗೆ ಈಗ ತೆಗೆದಿದ್ದೀನಿ. ನೋಡಿ, ನೊರೆಯಲ್ಲೇ ಗೊತ್ತಾಗುತ್ತೆ ನಿಮಗೆ. ಒಮ್ಮೆ ಈ ನೀರನ್ನು ಚೆನ್ನಾಗಿ ಕಲಕಿದರೆ ಸಾಕು, ನೊರೆ ಬರುತ್ತೆ. ನೋಡಿ, ಈ ಸಿಪ್ಪೆಯನ್ನು ಚೆನ್ನಾಗಿ ಹಿಚಕ್ಬಿಟ್ಟು ಈ ರೀತಿ ಕಲಕಿರಿ. ನೋಡಿ, ನೊರೆ ಬರ್ತಾ ಇದೆ. ಈಗ ಈ ಪೆಸ್ಟಿಸೈಡ್ ರೆಡಿಯಾಗಿದೆ. ಇದನ್ನು ಒಂದು ಸ್ಪ್ರೇಯರ್ಗೆ ಹಾಕ್ಕೊಂಡು ನೀವು ಗಿಡಕ್ಕೆ ಸ್ಪ್ರೇ ಮಾಡಬಹುದು.
ನೋಡಿ ಇಲ್ಲಿ ಸ್ಪ್ರೇ ಮಾಡ್ತಾ ಇದ್ದೀನಿ. ನಂತರ ಇದೇ ನೀರನ್ನು ಸ್ವಲ್ಪ ನೀವು ಮಣ್ಣಿಗೂ ಆ್ಯಡ್ ಮಾಡಬೇಕು. ಹೀಗೆ ಮಣ್ಣಿಗೆ ಸೇರಿಸೋದ್ರಿಂದ ಬೇರಿನಲ್ಲಿರುವಂತಹ ಹುಳಗಳೆಲ್ಲ ಅಥವಾ ಕೀಟಗಳೆಲ್ಲ ಸತ್ತು ಹೋಗ್ತವೆ. ನೀವು ಇನ್ನೂ ಒಂದು ಕೆಲಸ ಮಾಡ್ಬೋದು. ಈ ಅಂಟುವಳಕಾಯನ್ನು ಒಂದು ಬೌಲಲ್ಲಿ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮೊದಲು ದ್ರಾವಣವನ್ನು ತಯಾರು ಮಾಡ್ಕೊಳ್ಳಿ. ಈ ದ್ರಾವಣವನ್ನು ಸಾಕಷ್ಟು ಪ್ರಮಾಣದ ನೀರಿನೊಂದಿಗೆ, ಅಂದರೆ ಸುಮಾರು 1/4 ಬಕೆಟ್ ನೀರಿಗೆ ಸೇರಿಸ್ಬಿಟ್ಟು ನಂತರ ಇದನ್ನು ಉಪಯೋಗಿಸ್ಬೇಕು. ನೀವು ಇಷ್ಟು ನೀರನ್ನ ಸೇರಿಸಿಲ್ಲ ಅಂತಂದರೆ ಎಲೆಗಳು ಒಣಗುವಂಥ ಸಾಧ್ಯತೆ ಇರುತ್ತೆ. ನೀವು ಈ ದ್ರಾವಣಕ್ಕೆ 1 ಚಮಚ ಬೇವಿನ ಎಣ್ಣೆ ಅಂದರೆ ನೀಮ್ ಆಯಿಲನ್ನು ಕೂಡ ಸೇರಿಸಿ ಉಪಯೋಗಿಸ್ಬೋದು. ಇದರಿಂದ ಇದು ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಸ್ನೇಹಿತರೆ, ಈ ಅಂಟುವಾಳಕಾಯಿ ಮತ್ತು ಇದರ ಪುಡಿ ಅಂದರೆ ರೀಟಾ ಪೌಡರ್ ಅಂತ, ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಆಮೇಲೆ ಹತ್ತಿರದ ಹರ್ಬಲ್ ಶಾಪ್ಗಳಲ್ಲೂ ಸಿಗುತ್ತೆ. ನೀವು ಪರ್ಚೇಸ್ ಮಾಡಿ ಉಪಯೋಗಿಸ್ಬೋದು. ಸ್ನೇಹಿತರೆ, ಈ ಅಂಟುವಾಳಕಾಯಿಯನ್ನು ನಾವು ಗಿಡಗಳಿಗೆ ಪರಿಣಾಮಕಾರಿಯಾಗಿ ಹೇಗೆ ಉಪಯೋಗಿಸೋದು ಅನ್ನೋದನ್ನು ತಿಳಿಸ್ಕೊಟ್ಟೆ. ಸ್ನೇಹಿತರೆ, ನಾವು ಕೆಮಿಕಲ್ ಸೋಪು ಅಥವಾ ಶಾಂಪೂವನ್ನು ಉಪಯೋಗಿಸೋದ್ರ ಬದಲು ಈ ಅಂಟುವಾಳಕಾಯಿಯನ್ನು ಉಪಯೋಗಿಸೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ಗಳಿದ್ದಾವೆ. ಹಾಗಾದರೆ ಈ ಸೋಪ್ ನಟ್ ಅಥವಾ ಅಂಟುವಾಳಕಾಯಿಯನ್ನು ನಾವು ಹೇಗೆ ಉಪಯೋಗಿಸೋದು ಮನೆಯಲ್ಲಿ ಅನ್ನೋದನ್ನು ನೋಡೋಣ ಬನ್ನಿ. ಇದು ತುಂಬ ಸಿಂಪಲ್. ಅಂಟುವಾಳಕಾಯಿಯನ್ನು ಒಡೆದಾಗ ಒಳಗಡೆ ಈ ರೀತಿಯ ಬೀಜ ಇರುತ್ತೆ. ಈ ಬೀಜವನ್ನು ತೆಗೆದು ಮೇಲಿನ ಸಿಪ್ಪೆಯನ್ನು ಯೂಸ್ ಮಾಡಬೇಕು. ನೋಡಿ, ಎಲ್ಲ ಅಂಟುವಾಳಕಾಯಿಗಳ ಬೀಜವನ್ನು ತೆಗೆದಿದ್ದೀನಿ. ಈಗ ಇದಕ್ಕೆ 1/2 ಲೀಟರ್ ನೀರನ್ನು ಸೇರಿಸಬೇಕು. ನೋಡಿ, ನೀರು ಹಾಕುವಾಗಲೇ ಯಾವ ರೀತಿ ಸೋಪ್ನ ನೊರೆ ಬರ್ತಾ ಇದೆ ಅಂಥೇಳಿ. ಇದನ್ನು 1 ಗಂಟೆವರೆಗೆ ನೆನೆಸಿಡಿ. ನೀರಿನಲ್ಲಿ ಪೂರ್ಣವಾಗಿ ಸೋಪ್ನ ಅಂಶ ಬಿಡುತ್ತೆ. ಈಗ ನೀವು ಇದನ್ನು ಸ್ನಾನ ಮಾಡಲಿಕ್ಕೆ, ಕೂದಲು ವಾಶ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಈಗ ಇದನ್ನು ಉಪಯೋಗಿಸುವಂಥ ಇನ್ನೊಂದು ವಿಧಾನವನ್ನು ಹೇಳ್ತೀನಿ. ನೀವೇನು ಮಾಡಬೇಕು, ಈ ದ್ರಾವಣವನ್ನು ಅಂದರೆ ಅಂಟುವಾಳಕಾಯಿಯ ನೀರನ್ನು ಈ ರೀತಿ ಐಸ್ ಟ್ರೇಗೆ ಹಾಕಬೇಕು. ಈ ಟ್ರೇಯನ್ನು ನೀವೀಗ ಫ್ರೀಝರಲ್ಲಿ ಇಡಬೇಕು. ಮಾರನೇ ದಿನ ಈ ರೀತಿ ಸೋಪ್ ನಟ್ ಕ್ಯೂಬ್ ತಯಾರಾಗಿರುತ್ತೆ. ಇದನ್ನು ನೀವು ಬೇಕಾದಾಗ ಉಪಯೋಗಿಸ್ಬೋದು. ನೋಡಿ, ಈ ರೀತಿ ಉಪಯೋಗಿಸೋದ್ರಿಂದ ಎಷ್ಟು ನೊರೆ ಬರ್ತಾ ಇದೆ ಅಂತೇಳಿ. ಕೈ ತೊಳಿಲಿಕ್ಕೆ, ಮುಖ ತೊಳಿಲಿಕ್ಕೆ ಈ ಐಸ್ ಕ್ಯೂಬನ್ನು ನೀವು ಉಪಯೋಗಿಸ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಅಂಟುವಾಳಕಾಯಿಯನ್ನು ನಮಗಾಗಿ ಮತ್ತು ನಮ್ಮ ಗಿಡಗಳಿಗಾಗಿ ನಾವು ಹೇಗೆ ಉಪಯೋಗಿಸೋದು ಅಂತ ಹೇಳಿ. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಜ್ಞಾನ ವಿಜ್ಞಾನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ರಿಲೀಸ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್.